ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬಾಗೇಪಲ್ಲಿಯ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯವರ ಆಯ್ಕೆಯನ್ನ ಕೋರ್ಟ್ ಅಸಿಂಧುಗೊಳಿಸಿದೆ. ಹೈಕೋರ್ಟ್ ಸುಬ್ಬಾರೆಡ್ಡಿಯವರ ಆಯ್ಕೆಯನ್ನ ಅಸಿಂಧುಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಚುನಾವಣಾ ಅಕ್ರಮ ನಡೆಸಿದ್ದಾರೆ ಸುಬ್ಬಾರೆಡ್ಡಿಯವರು, ಹಾಗಾಗಿ ಅವರ ಶಾಸಕ ಸ್ಥಾನವನ್ನ ಅನರ್ಹಗೊಳಿಸಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈಗ ಮುನಿರಾಜು ಅವರು ವಿಜಯಿ ಅಂತ ಘೋಷಿಸೋಕೆ ಹೈಕೋರ್ಟ್ ನಿರಾಕರಿಸಿದೆ. ಆದರೆ ಚುನಾವಣಾ ಅಕ್ರಮಗಳ ಹಿನ್ನೆಲೆಯಲ್ಲಿ ಸುಬ್ಬಾರೆಡ್ಡಿಯವರ ಆಯ್ಕೆಯನ್ನ ಅಸಿಂಧುಗೊಳಿಸುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ಅಸಿಂಧುಗೊಳಿಸಿದಂತಹ ಆದೇಶ ಚುನಾವಣಾ ಆಯೋಗಕ್ಕೆ ರವಾನೆಯಾಗುತ್ತೆ. ವಿಧಾನಸಭಾ ಕಾರ್ಯದರ್ಶಿಗಳಿಗೂ ಕೂಡ ಕಳುಹಿಸೋಕೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಮಾಲೂರು ಶಾಸಕ ಸ್ಥಾನದ ಬಗ್ಗೆ ಒಂದು ವಿವಾದ ಇತ್ತು, ಅದು ಇತ್ತೀಚೆಗಷ್ಟೇ ಇತ್ಯರ್ಥ ಆಗಿದ್ದು ನಮಗೆ ಗೊತ್ತಿದೆ. ಇದು ಮತ್ತೊಂದು ವಿಧಾನಸಭಾ ಕ್ಷೇತ್ರ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಕಳೆದ ಆಯ್ಕೆ ಆದಾಗಿನಿಂದಲೂ ಎಸ್ಎನ್ ಸುಬ್ಬಾರೆಡ್ಡಿಯವರು ಶಾಸಕರಾಗಿ ಆಯ್ಕೆ ಆದಾಗಿನಿಂದಲೂ ಇದೊಂದು ಚರ್ಚೆ ಇತ್ತು. ಯಾಕಂದ್ರೆ ಪರಾಜಿತ ಅಭ್ಯರ್ಥಿಯಾಗಿರುವಂತಹ ಮುನಿರಾಜು ಅವರು ಕೋರ್ಟ್ ಮೆಟ್ಟಿಲೇರುವಂತಹ ಕೆಲಸವನ್ನ ಮಾಡಿದ್ರು. ಚುನಾವಣಾ ಅಕ್ರಮ ಮಾಡಿದ್ದಾರೆ ಸುಬ್ಬಾರೆಡ್ಡಿಯವರು, ಹಾಗಾಗಿ ಅವರ ಶಾಸಕ ಸ್ಥಾನವನ್ನ ಅಸಿಂಧುಗೊಳಿಸಬೇಕು ಅಂತ ಹೇಳಿ ಈಗ ಹೈಕೋರ್ಟ್ ಎಸ್ಎನ್ ಸುಬ್ಬಾರೆಡ್ಡಿಯವರ ಆಯ್ಕೆಯನ್ನ ಅಸಿಂಧುಗೊಳಿಸಿದೆ. ಆದ್ರೆ ಅವರ ಇಮಿಡಿಯೇಟ್ ನೆಕ್ಸ್ಟ್ ಸ್ಥಾನದಲ್ಲಿ ಮತಗಳನ್ನ ಪಡೆದಿದ್ದಂತಹ ಬಿಜೆಪಿಯ ಸಿ ಮುನಿರಾಜು ಅವರ ಆಯ್ಕೆಯನ್ನ ಊರ್ಜಿತಗೊಳಿಸೋಕೆ ಅಥವಾ ಅವರನ್ನ ಶಾಸಕ ಅಂತ ಘೋಷಿಸೋಕೆ ನಿರಾಕರಿಸಿದೆ. ಇನ್ನು ತಮ್ಮ ಅಸಿಂಧುವಿನ ಆದೇಶ ಏನಿದೆ ಅದನ್ನ ವಿಧಾನಸಭೆಯ ಕಾರ್ಯದರ್ಶಿಗೂ ಕೂಡ ಕಳುಹಿಸೋಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಏನಿದೆ ಅಕ್ರಮ? 2023ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಎಸ್ಎನ್ ಸುಬ್ಬಾರೆಡ್ಡಿ ಚುನಾಯಿತರಾಗಿದ್ರು. ಆದರೆ ಚುನಾವಣೆಯಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಸಲ್ಲಿಸಿದ್ದಂತಹ ನಾಮಪತ್ರ ದೋಷದಿಂದ ಕೂಡಿದೆ. ತಮ್ಮ ಆಸ್ತಿ ವಿವರಗಳನ್ನ ಮುಚ್ಚಿಟ್ಟು ಸುಳ್ಳು ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಆಸ್ತಿಗಳ ತೆರಿಗೆ ಪಾವತಿ ಬಾಕಿ ಮಾಹಿತಿಯನ್ನ ಪ್ರಮಾಣ ಪತ್ರದಲ್ಲಿ ಉಲ್ಲೇಖ ಮಾಡಿಲ್ಲ. ಹಾಗಾಗಿ ಅವರ ಆಯ್ಕೆಯನ್ನ ಅನೂರ್ಜಿತಗೊಳಿಸಬೇಕು ಅಂತ ಹೇಳಿ ಬಿಜೆಪಿ ಪಕ್ಷದ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಚುನಾವಣಾ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿಯ ತೀರ್ಪು ಇವತ್ತು ಹೊರಗಡೆ ಬಂದಿದೆ. ಸುಬ್ಬಾರೆಡ್ಡಿಯವರ ಶಾಸಕತ್ವ ಅಸಿಂಧುವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಕಳೆದ ಹಲವು ತಿಂಗಳುಗಳಿಂದ ಕೋರ್ಟ್ನಲ್ಲಿ ನಡೀತಾ ಇದ್ದಂತಹ ಜಟಾಪಟಿ, ಇಲ್ಲಿ ಎರಡು ಮಹತ್ವದ ವಿಚಾರ. ಒಂದು, ಸುಬ್ಬಾರೆಡ್ಡಿಯವರ ಆಯ್ಕೆಯನ್ನ ಹೈಕೋರ್ಟ್ ಅಸಿಂಧುಗೊಳಿಸಿದೆ. ಆದ್ರೆ ಅವರ ಇಮಿಡಿಯೇಟ್ ನೆಕ್ಸ್ಟ್ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದಂತಹ ಪರಾಜಿತ ಅಭ್ಯರ್ಥಿ ಬಿಜೆಪಿಯ ಮುನಿರಾಜು ಅವರ ಆಯ್ಕೆಯನ್ನ ಸಿಂಧುಗೊಳಿಸೋದು ಅಥವಾ ಅವರನ್ನ ಶಾಸಕರನ್ನಾಗಿ ಘೋಷಣೆ ಮಾಡೋದು, ಆ ಕೆಲಸವನ್ನ ಹೈಕೋರ್ಟ್ ಮಾಡಿಲ್ಲ. ಹೈಕೋರ್ಟ್ನ ಫೈಂಡಿಂಗ್ಸ್ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಕೊಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ಕೋರ್ಟ್ ಉಲ್ಲೇಖ ಮಾಡ್ತು? ಸಂದೇಶ್ ವಿದ್ಯಶ್ರೀ, ಪ್ರಮುಖವಾಗಿ ಈಗ ಸಿ ಮುನಿರಾಜು ಅವರು ಸಲ್ಲಿಸಿದಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ಅಥವಾ ಹಲವು ತಿಂಗಳಿಂದಲೂ ಕೂಡ ಈ ಒಂದು ಅರ್ಜಿ ವಿಚಾರಣೆ ನಡೀತಾ ಇತ್ತು. ನ್ಯಾಯಮೂರ್ತಿ MGS ಕಮಲ್ ಅವರಿದ್ದಂತಹ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಸಲಾಗಿತ್ತು. ಈ ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲೂ ಕೂಡ, ಅಂದ್ರೆ ಈ ಅರ್ಜಿಯನ್ನ ಹಾಕಿದಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಕೂಡ ಆ ಅರ್ಜಿಯನ್ನ ವಜಾ ಮಾಡಬೇಕು ಅಂತ ಹೇಳಿ ಒಂದು ಮಧ್ಯಂತರ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಕೂಡ ಹೈಕೋರ್ಟ್ ರಿಜೆಕ್ಟ್ ಮಾಡಿತ್ತು. ಈಗ ಈ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತಹ ಹೈಕೋರ್ಟ್ ಈಗ MGS ಕಮಲ್ ಅವರಿದ್ದಂತಹ ಒಂದು ಪೀಠ ಈಗ ಸದ್ಯ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನ ಅಸಿಂಧು ಅಂತ ಹೇಳಿ ಆದೇಶವನ್ನ ನೀಡಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು, ಇವರು ಈಗಾಗಲೇ 2023ರ ಚುನಾವಣೆಯಲ್ಲಿ ಹಲವು ಅಕ್ರಮಗಳನ್ನ ಎಸಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಪ್ರಮುಖವಾಗಿ ಅವರು ಸಲ್ಲಿಸಿದಂತ ಅಫಿಡವಿಟ್ ಅಲ್ಲಿ ಏನು ಸಮಸ್ಯೆಗಳಿದ್ವು, ಜೊತೆಗೆ ಆ ಅಫಿಡವಿಟ್ ಅಲ್ಲಿ ಸಾಕಷ್ಟು ಮಿಸ್ಟೇಕ್ಗಳು, ನ್ಯೂನ್ಯತೆಗಳಿದ್ದನ್ನ ಸಿ ಮುನಿರಾಜು ಪರ ವಕೀಲರು ಕೂಡ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಪ್ರಮುಖವಾಗಿ ಅವರು ಆರೋಪ ಮಾಡಿದ್ದು ತೆರಿಗೆ ಹಾಗೆ ಆಸ್ತಿ ವಿವರಗಳನ್ನ ಸರಿಯಾಗಿ ಅವರು ನಮೂದನೆ ಮಾಡಿಲ್ಲ ಅಂತ ಹೇಳಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸಾಕಷ್ಟು ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ತಂದು ಇಟ್ರು, ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆಯನ್ನ ನಡೆಸಿ ಈಗ ಸದ್ಯ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನ ಅಸಿಂಧು ಅಂತ ಹೇಳಿ ಈಗ ಆದೇಶವನ್ನ ನೀಡಿರುವಂತದ್ದು. ಇನ್ನು ಈ ಅಸಿಂಧುಗೊಳಿಸಿರುವಂತಹ ಆದೇಶವನ್ನ ಚುನಾವಣಾ ಆಯೋಗಕ್ಕೆ ಜೊತೆಗೆ ವಿಧಾನಸಭಾ ಕಾರ್ಯದರ್ಶಿಗೂ ಕೂಡ ಕಳಿಸೋದಕ್ಕೆ ಹೈಕೋರ್ಟ್
ಆದೇಶವನ್ನ ನೀಡಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗ ಇವರ ಒಂದು ಆಯ್ಕೆ ಅಸಿಂಧು ಆಗಿರೋದ್ರಿಂದ ಸಿ ಮುನಿರಾಜು ಅವರು ಕೂಡ ಸಿ ಮುನಿರಾಜು ಪರ ವಕೀಲರು ಕೂಡ ಅವರನ್ನ ಅಸಿಂಧುಗೊಳಿಸಬೇಕು. ಜೊತೆಗೆ ಇವರು ಜಯಶೀಲರಾಗಿದ್ದಾರೆ ಅಥವಾ ವಿಜಯಿ ಅಂತ ಘೋಷಿಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಒಂದು ಮನವಿಯನ್ನ ಕೂಡ ಸಲ್ಲಿಸಿದ್ರು. ಆದ್ರೆ ಅದಕ್ಕೆ ಈಗ ನಕಾರವನ್ನ ಸೂಚಿಸಿರುವಂತದ್ದು. ಅಂದ್ರೆ ಹೈಕೋರ್ಟ್ ಇಲ್ಲಿ ಸುಬ್ಬಾರೆಡ್ಡಿ ಅವರ ನ್ಯೂನ್ಯತೆ ಅಥವಾ ಅವರ ಮಿಸ್ಟೇಕ್ಗೆ ಸಂಬಂಧಪಟ್ಟಂತೆ ಅಥವಾ ಅವರ ಒಂದು ಅಫಿಡವಿಟ್ ನಲ್ಲಿ ಆಗಿರುವಂತಹ ತಪ್ಪುಗಳಿಗೆ ಸಂಬಂಧಪಟ್ಟಂತೆ ಅವರ ಆಯ್ಕೆಯನ್ನ ಅಸಿಂಧು ಎಂದು ಘೋಷಣೆ ಮಾಡಿರೋದ್ರಿಂದ ಈಗ ಪ್ರಮುಖವಾಗಿರುವಂತದ್ದು ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಆಗಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮರುಚುನಾವಣೆಯನ್ನ ನಡೆಸ್ತಾರಾ, ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ? ಯಾಕಂದ್ರೆ ಈಗ ಏಕಸದಸ್ಯ ಪೀಠದಲ್ಲಿ ಈ ಒಂದು ಆದೇಶ ಆಗಿರೋದ್ರಿಂದ ಮುಂದಿನ ಹಂತದಲ್ಲಿ ವಿಭಾಗೀಯ ಪೀಠದಲ್ಲಿ ಇದನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಈಗ ಅವಕಾಶಗಳಿರ್ತವೆ. ಅಂದ್ರೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೂ ಕೂಡ ಅವಕಾಶಗಳಿರೋದ್ರಿಂದ ಈ ಒಂದು ಆದೇಶ ಬಂದಂತ ಸಂದರ್ಭದಲ್ಲೂ ಕೂಡ ಸುಬ್ಬಾರೆಡ್ಡಿ ಪರ ಹಿರಿಯ ವಕೀಲ ಜಯಕುಮಾರ್ ಅವರು ಕೂಡ ಒಂದು ಮನವಿಯನ್ನ ಮಾಡ್ತಾರೆ. ಅಂದ್ರೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋವರೆಗೂ ಈ ಒಂದು ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಿ ಅಂತ ಹೇಳಿ ಮನವಿ ಮಾಡ್ತಾರೆ. ಆದ್ರೆ ಈ ಮನವಿಗೆ ಸಿ ಮುನಿರಾಜು ಪರ ಈಗ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಅಂತಂದ್ರೆ ಎಷ್ಟು ಸಮಯದ ಒಳಗೆ ಮೇಲ್ಮನವಿಯನ್ನ ಸಲ್ಲಿಸಬೇಕು? ಯಾಕಂದ್ರೆ ಶಾಸಕರ ಸ್ಥಾನವನ್ನ ಅಸಿಂಧುಗೊಳಿಸಿರೋದ್ರಿಂದ ಅಲ್ಲಿ ಶಾಸಕ ಸ್ಥಾನ ವೇಕೆಂಟ್ ಆಗ್ಬಿಡುತ್ತೆ. ಬಟ್ ಪ್ರಜಾಪ್ರಭುತ್ವದ ನಿಯಮ ಏನು? 6 ತಿಂಗಳಿಗಿಂತ ಹೆಚ್ಚಿನ ಕಾಲ ಯಾವುದೇ ಸೀಟ್ ಕೂಡ ವೇಕೆಂಟ್ ಇರಬಾರ್ದು, ಅಲ್ಲಿ ಚುನಾವಣೆ ನಡಿಬೇಕು ಅಥವಾ ಅಲ್ಲೊಬ್ಬ ಜನಪ್ರತಿನಿಧಿ ಇರಬೇಕು ಅಂತ ಹೇಳಿ. ಹಾಗಾಗಿ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂದ್ರೆ ಎಷ್ಟು ದಿನಗಳ ಒಳಗಾಗಿ ಸಲ್ಲಿಸಬೇಕು? ಈಗ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಈಗ ನೆಕ್ಸ್ಟ್ ಯಾರು ಶಾಸಕರಾಗೋದು, ಈ ಸೆಕೆಂಡ್ ಪ್ಲೇಸ್ ನಲ್ಲಿರುವಂತಹ ಮುನಿರಾಜು ಅವರಿಗೆ ಅವಕಾಶ ಕೊಡಬೇಕಾ ಅನ್ನೋದನ್ನ ಚುನಾವಣಾ ಆಯೋಗ ನಿರ್ಧಾರ ಮಾಡುತ್ತಾ, ಅಥವಾ ನೀವು ಹೇಳಿದ ಹಾಗೆ ಮರು ಚುನಾವಣೆಗೆ ಹೋಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ? ವಿದೇಶಿ ಈಗ ಸಿ ಮುನಿರಾಜು ಅವರ ಅಂದ್ರೆ ಸಿ ಮುನಿರಾಜು ಅವರು ವಿಜಯಿಯಾಗಿದ್ದಾರೆ ಅಂತ ಘೋಷಣೆ ಮಾಡೋದಕ್ಕೆ ಈಗ ಹೈಕೋರ್ಟ್ ನಕಾರ ಸೂಚಿಸಿರೋದ್ರಿಂದ ಈಗ ಮುಂದಿನ ಹಂತದ ತೀರ್ಮಾನಗಳನ್ನ ಚುನಾವಣಾ ಆಯೋಗವೇ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ 6 ತಿಂಗಳ ಒಳಗೆ ಈಗ ಸಮಯಾವಕಾಶ ಇರೋದ್ರಿಂದ 1 ತಿಂಗಳ ಒಳಗೆ ಯಾವುದೇ ಒಂದು ಆದೇಶ ಇದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಇವರು ಇಮಿಡಿಯೇಟ್ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಕೂಡ ಈ ಒಂದು ಮೇಲ್ಮನವಿ ಅರ್ಜಿಗೆ ಸಂಬಂಧಪಟ್ಟಂತೆ ಈ ಅರ್ಜಿಯ ವಿಚಾರಣೆ ಆದ ನಂತರ ಅಥವಾ ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶ ಬಂದ ನಂತರ ಇದನ್ನ ಚುನಾವಣಾ ಆಯೋಗ ತೀರ್ಮಾನ ಮಾಡುತ್ತೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಇಲ್ಲಿ ಈಗ ಸದ್ಯ ಯಾರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ರು ಅವರನ್ನ ವಿಜಯ ಅಂತ ಘೋಷಣೆ ಮಾಡಿಲ್ದೇ ಇರೋದ್ರಿಂದ ಈಗ ಉಪಚುನಾವಣೆಗೆ ಹೋಗುವಂತ ಅವಕಾಶಗಳು ಕೂಡ ಇರ್ತವೆ. ಅದನ್ನ ತೀರ್ಮಾನ ಮಾಡಬೇಕಾಗಿರೋದು ಚುನಾವಣಾ ಆಯೋಗ ಆಗಿರೋದ್ರಿಂದ ಚುನಾವಣಾ ಆಯೋಗ ಪ್ರಮುಖವಾಗಿ ಉಪಚುನಾವಣೆ ಬಗ್ಗೆ ಇಲ್ಲಿ ನಿರ್ಧಾರ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಡಿಸ್ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಂತೆ ವಿಭಾಗೀಯ ಪೀಠದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಿಕೊಂಡು ಚುನಾವಣಾ ಆಯೋಗ ಈ ಕುರಿತಂತೆ ನಿರ್ಧಾರ ಮಾಡುತ್ತೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.